ನೀವು ಹೇಳ್ತೀರಿ ಕೆಳಸೋದಿಲ್ಲ ಅದಕ್ಕೆ ಹೆಸರು ಏನು ಇಡ್ತೀರಿ ಅದು ಪೂರ ಕರಿಬೇಕಾ ಕೆಳಸ್ಬಾರ್ದು. ಏನು ಲಕ್ಷ್ಮಿ ಕರೆದ್ರೆ ಲಕ್ಷ್ಮಿ ಅಂತೀವಿ, ಅದು ಅಕ್ಷರ ಬಸವಾದ ಬಸ್ಸ ಅಂದ್ಬಿಟ್ಟು. ಅಂದರೆ ಹೆಸರು ಎಷ್ಟು ಚೆನ್ನಾಗಿಟ್ರೆ ಅಕ್ಕ ಮಹಾದೇವಿ ಏನು ಆಯ್ತಾ. ಹೀಗಾಗಿ ಶರಣರ ಹೆಸರು, ಮಹಾತ್ಮರ ಹೆಸರು, ಸಂತರ ಹೆಸರು ಯಾಕಿರ್ತಾರೆ? ಅವ್ರ ಹೆಸರು ಯಾಕೆ ಇಡ್ಬೇಕಪ್ಪ ಅಂದ್ರೆ ಅವ್ರ ಹೆಸರು ಕರೆದ್ರೆ ನಮ್ಮದು ಅವ್ರೊಳಗೆ ಕರೆದ ಈಗ ಮಹಾತ್ಮರ ನೆನಪುರ ಮಾಡೋಕ್ಕಾಗಲ್ಲ. ಅಕ್ಕ ಮಹಾದೇವಿ ಅಂತೀವಿ, ಅಕ್ಕ ಮಹಾದೇವಿ ಸ್ಮರಣೆ ಮಾಡಿದಾಗ ನಾವು ಮತ್ತೆ ಎಲ್ಲ ಕೇಳ್ತೇವೆ. ಮಗಳ ಸಗಂಟೆ ಬಸವಣ್ಣ ಹೆಸರಿಟ್ಟರೆ ಬಸವಣ್ಣ ಸ್ಮರಣೆ ಮಾಡ್ತೀವಿ, ಸಿದ್ದರಾಮೇಶ್ವರ ಇಟ್ಟರೆ ಸಿದ್ದರಾಮೇಶ್ವರ ಸ್ಮರಣೆ ಮಾಡ್ತೀವಿ. ಹೀಗಾಗಿ ಮಹಾತ್ಮರ ಹೆಸರನ್ನ ನಾವಿಟ್ಟು ಅವ್ರನ್ನ ಕರಿತೇವೆ. ಅಂದರೆ ಬೆಳಿಗ್ಗೆ ಸಾಯಂಕಾಲ ಸ್ಮರಣೆ ನೆನಪು ಉಚ್ಚಾರ ಆಗ್ತದ. ಆಮೇಲೆ ಇನ್ನೊಂದೇನಾಗ್ತದಂದ್ರ ಆ ಮಕ್ಕಳಿಗೆ ಯಾರು ಇರಬೇಕು ಅಂತ ವಿಚಾರ ಮಾಡ್ತೀವಿ. ಅಂದ್ರೆ ನಾವು ಚಲೋ ನೋಡ್ಕೋಬೇಕು ಅಂತರ ಹೆಸರು ತಗೊಂಡಿದ್ದೆವು. ಆಯ್ತಾ, ಬಸವ ಅಂತ ಹೆಸರು ತಗೊಂಡು ಧಾಮನಕ್ಕೆ ಹೋಗಿ ಬರ್ತದ ಬರೋದು, ಯಾಕಂದ್ರೆ ಹೆಸರೇ ಇರ್ತದೆ. ಯಾರು ನೋಡಿದ್ರೆ ಹೆಸರಿಂದ ಒಳಗೆ ಬರ್ತೇವೆ ಅಂತಾರೆ. ಅಂದರೆ ಒಳ್ಳೆ ಮಾರ್ಗಕ್ಕೆ ಹೋಗ್ಲಿಕ್ಕೆ ಏನಂದ್ರೆ ಹೀಗಾಗಿ ಈಗ ನಮ್ಮ ಹೆಸರುಗಳು ಏನಾಗ್ಯಾವ ಅಂದ್ರೆ ಈ ಹೆಸರು ಅನ್ನಕ್ಕೆ ಹೋಗಿದ್ರೆ ಹಂಗೆ ಹೆಸರುಗಳು ಇಟ್ಬಿಟ್ರು. ಏನ್ ಅರ್ಥ ನೋಡಿ ನಿಮಗೆ ಸ್ಫೂರ್ತಿದಾಯಕ ಹೆಸರುಗಳನ್ನ ಇಡಬೇಕು. ಸೋಪಿದ್ದ ಗಣೆ ಇದು ಆ ತರ್ಕಂತ ಅನಿತಾ ಹಿರ್ಕೊಂಡಿದ್ದೀರ ನೀವು ಆ ಜಾಗ ಹೇಳ್ಬೇಡ್ರಿ. ಆಗಮಿಸಿರಿ. ಅದಕ್ಕಾಗಿ ಫಸ್ಟಿಗೆ ಬಸವಣ್ಣವ್ರ ಪೂಜೆಯನ್ನ ಅವರಿಬ್ಬರು ನಡೆಸಿಕೊಡ್ತಾರೆ. ಧರ್ಮಗುರು ಬಸವಣ್ಣನವರು ಈಗ ದಂಪತಿಗಳು ಬಸವಣ್ಣವ್ರ ಪೂಜೆಯನ್ನ ಮಾಡಬೇಕು. ಕೊಡ್ರಿ ನೀವು ಅಲ್ಲೇ ಕೊಡು, ಅದು ಇಲ್ಲಿ ಜಾಗ ಸರಿಗಿಲ್ಲ, ಅಲ್ಲೇ ಕೊಡ್ರಿ. ನೀವು ಎಲ್ಲಿ ಕುಂತೀರ ಅಲ್ಲೇ ಕೊಡ್ರಿ, ಅದು ಜಾಗ ಸರಿಗಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರುತಿ ಧ್ಯಾನಕ್ಕೆ ಮೂಲ, ಬಸವನ ಕೀರುತಿ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುವುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು. ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು. ಶಿವಾಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿವಿದ ಮಹಾಮಹಿಮ ಸಂಗನ ಬಸವಣ್ಣನವರು. ಯಮಗೆಯೋ ಗುರು ನಿಮಗೆಯೋ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲತ್ತು ನೀರಲ್ಲತ್ತು ನಿಮ್ಮ ಧರ್ಮ. ಶರಣಸತಿ ಲಿಂಗಪತಿ ಹರರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಸದ್ಗುರು ಚನ್ನಬಸವೇಶ್ವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಿ ನಮಸ್ಕಾರ ಮಾಡಿ.
ಎದೆದು ತಾಂತಬೇಕು ಹಿಂದೆ ತಾಂತ ತಿನ್ನು ಮಾಡಲಾಗ್ತದೆ. ತಿರ್ಸು ಬೇಬಿ ಅಲ್ಲಿ ಅಲ್ಲೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯಾಯನಗೆ ಶ್ರೀ ವಿಭೂತಿಯೇ ಮನದೈವ. ಅಯ್ಯಾಯನಗೆ ಶ್ರೀ ವಿಭೂತಿಯೇ ಕುಲದೈವ. ಅಯ್ಯಾಯನಗೆ ಶ್ರೀ ವಿಭೂತಿಯೇ ಸರ್ವಪಾವನ. ಅಯ್ಯಾಯನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನ. ಅಯ್ಯಾಯನಗೆ ಶ್ರೀ ವಿಭೂತಿಯೇ ಸರ್ವ ಸಿದ್ಧಿ. ಅಯ್ಯಾಯನಗೆ ಶ್ರೀ ವಿಭೂತಿಯೇ ಸರ್ವಸ್ವ. ಅಯ್ಯಾ ಕೂಡಲ ಸಂಗಮ ದೇವ, ನೀವು ಧರಿಸಿದರಾಗಿ ಆನು ಧರಿಸಿದನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀರಿಂಗೆ ನೈದಿಲ್ಲ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ. ನಾರಿಂಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಂಗೆ ಶ್ರೀ ವಿಭೂತಿಯೇ ಶೃಂಗಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೈಲಿ ಕೂಡಿದ್ದು ಮುಂದೆ ಹರ ಬಸವಾಯ ನಮಃ. ಗುರು ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಸಿದ್ಧಿಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಷ್ಠ ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಆಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಏಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ರಮೇಶ್ ಬರ್ರಿ ನೀವು ಈ ಜಾಗ ಒಟ್ಟೆ ಹೋಗಲ್ಲ ನಮ್ಮ ಎಲ್ಲ ಒಂದೇ ನಮ್ಮ ಎಲ್ಲ ಹಂಗೆ ಹೋಗಿ ಮುಂದಕ್ಕೆ ಸಂಜೆ ಹೋಗಿ ಹೋಗಿ ಯಾಕೆ ಬರ್ತಾರೆ ಪಾರು ಒಂದು ನಮಃ. ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ
ತೂಗೀರೆ ಕಂದನ ತೂಗೀರೆ ಶಿಶುವಿಗೆ ತೂಗೀರೆ ನೀವೆಲ್ಲರೂ ಶಿಶುವಿಗೆ ತೂಗೀರೆ ನೀವೆಲ್ಲರೂ ಕೂಡಿ ಶಿಶುವಿಗೆ ತೂಗೀರೆ ನೆರೆದ ಶರಣೀಯರೆಲ್ಲ ಕೂಡೀರೆ ನೀವು ಆಯುಷ್ಯ ಆರೋಗ್ಯ ಸಂಪತ್ತು ನೀಡಿ ಗುರು ಕರುಣೆ ಶಿಶುವಿಗೆ ಕಾಪಾಡಲಿ ಗುರು ಕರುಣೆ ಶಿಶುವಿಗೆ ಕಾಪಾಡಲಿ ಎನ್ನುತ್ತ ನೆರೆದ ಶರಣೀಯರೆಲ್ಲ ತೂಗೀರೆ ನೀವು ತೂಗೀರೆ ಗುರುವಿನ ಕರುಣೆ ಬಸವಣ್ಣನ ಕರುಣೆಯು ಶಿಶುವಿಗೆ ಸದಾ ಇರಲೆಂದು ಶಿಶುವಿಗೆ ಸದಾ ಇರಲೆಂದು ಹರಿಸುತ್ತ ನೆರೆದ ಶರಣೀಯರೆಲ್ಲ ತೂಗೀರೆ ನೀವು ತೂಗೀರೆ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಬೆಳೆದು ದೊಡ್ಡವನಾಗಲಿ ಎನ್ನುತ್ತ ನೆಲದ ಶರಣೀಯರೆಲ್ಲ ತೂಗೀರೆ ನೀವು ತೂಗೀರೆ ಹುಟ್ಟಿದ ಮನೆಗೂ ಊರಿಗೂ ಚಾಂಬಾಳ ಕನ್ನಡ ನಾಡಿಗೂ ಕೀರ್ತಿವಂತ ಮಗಳಾಗಲಿ ಕೀರ್ತಿವಂತ ಮಗಳಾಗಲಿ ಎನ್ನುತ್ತ ನೆರೆದ ಶರಣೀಯರೆಲ್ಲ ತೂಗೀರೆ ನೀವು ತೂಗೀರೆ ತಂದೆ ಸೋಮನಾಥ ತಾಯಿ ಅನಿತಾ ಅವರ ಉದರದಲ್ಲಿ ಜನಿಸಿದ ಶಿಶುವಿಗೆ ಉದರದಿ ಜನಿಸಿದ ಶಿಶುವಿಗೆ ಎಲ್ಲರೂ ಶುಭವಾಗಲಿ ಎನ್ನುತ್ತ ತೂಗೀರೆ ನೀವು ತೂಗೀರೆ ನೆರೆದ ಶರಣೀಯರೆಲ್ಲ ತೂಗೀರೆ ನೀವು ತೂಗೀರೆ ಜೋ ಎಂದು ತೂಗಿರಿ ಜಗದ ಜನನಿಗೆ ಜೋ ಎಂದು ತೂಗಿರಿ ಕ್ರಾಂತಿ ಯೋಗಿನಿಗೆ ಜೋ ಎಂದು ತೂಗಿರಿ ವೀರಗಳಿಗೆ ಹಿಂಗೆ ಜೋ ಎಂದು ತೂಗಿರಿ ಅಕ್ಕ ನಾಗಮಗೆ ಜೋ 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 ಹಿಂಗೆ ಜೋ ಎಂದು ತೂಗಿರಿ ಅಕ್ಕ ನಾಗಮಗೆ ಜೋ 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 ದಿನ ದಿನಕ ಬಾಳೆಯ ಪರಿ ನೀನು ಬೆಳದಿ ಶಿವಸ್ವಾಮಿಯೊಡನೆ ನೇಲಗ್ನವಾದಿ ಚನ್ನ ಬಸವನೆಂಬ ಪುತ್ರನ ಪಡದಿ ಹಿಂಗೆ ಕಲ್ಯಾಣ ಶರಣರಲ್ಲಿ ಕೂಡಿ ಒಂದಾಗಿ ಜೋ 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 ಹಿಂಗೆ ಕಲ್ಯಾಣ ಶರಣರಲ್ಲಿ ಕೂಡಿ ಒಂದಾಗಿ ಜೋ 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 खुर्ची ಗಂಗಮ್ಮ ಶರಣಮ್ಮ ಸಂಗಮ್ಮ ಬಂದು जरा पूछी का ಬರ್ರಿ ಎಲ್ಲ ಮೂಗ್ ಬಿಡ್ದಾಕ ಕುಂತ ಗಂಗಮ್ಮ ತಾಯಿ ಚಿಕ್ಕ ನೀಲಮ್ಮಗೆ ತಾಯಿ ಎಲ್ಲ ಶರಣರಿಂದ ಅನುಭವ ಪಡದಿ ಹಿಂಗೆ ಕಲ್ಯಾಣ ಶರಣರಲ್ಲಿ ಕೂಡಿ ಬಂದಾಗಿ ಹಿಂಗೆ ಕಲ್ಯಾಣ ಶರಣರಲ್ಲಿ ಕೂಡಿ ಪ್ರಸಾದ್ ನೋಡ್ರಿ
ವಾಟ್ಸಪ್ ನೋಡ್ರಿ ಫೋನ್ ಮತ್ತೆ ನಿಮ್ಮ ಗುರುಗಳು ಹೋಯ್ತಾರ ವಿಡಿಯೋ ನೋಡ್ದು ಮಾಡ್ಕೊಂಬಂದಿರ್ಬೋದು ಊಟ ಲಿಂಗದಲ್ಲಿ ಪ್ರಾರ್ಪಣ ಮಾಡಿ ಗುರಿಗೂಡ ಕರ್ಪೂರದಂತೆ ತಾನಾಗಿ ಎಲ್ಲ ಶರಣರಿಂದ ಅನುಭವ ಪಡಲಿ. ಹಿಂಗೆ ಗುರು ಬಸವಲಿಂಗನಲ್ಲಿ ಕೂಡಿ ಒಂದಾಗಿ ಜೋ ಜೋ ಜೋ. ಹಿಂಗೆ ಗುರು ಬಸವಲಿಂಗನಲ್ಲಿ ಕೂಡಿ ಒಂದಾಗಿ ಜೋ ಜೋ ಜೋ. ರಾಯಪ್ಲೆ ಇರ್ತದೇನೋ ದೇವಿಪ್ಲೆ ಜೋ ಜೋ ಎಂದು ತೂಗಿರಿ ಶಿವಶರಣಿಗೆ, ಜೋ ಎಂದು ತೂಗಿರಿ ಜಗದ ಜನರಿಗೆ, ಜೋ ಎಂದು ತೂಗಿರಿ ಕ್ರಾಂತಿ ಯೋಗಿನಿಗೆ. ಹಿಂಗೆ ಜೋ ಎಂದು ತೂಗಿರಿ ಅಕ್ಕ ಮಹಾದೇವಿಗೆ, ಜೋ 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 ಜೋ. ಹಿಂಗೆ ಜೋ ಎಂದು ತೂಗಿರಿ ಅಕ್ಕ ಮಹಾದೇವಿಗೆ, ಜೋ ಜೋ ಜೋ. ಇನ್ನೊಂದು ಕುರ್ಚಿ ಅವರೇ ಖಾಲಿ ಈಗ ತೋರಿ ಅಪ್ಪ ಕಾಚಿ ಈಗ ತರತಾರ ಕೇಳಲ್ಲ ಕುರ್ಚಿ ನೀವು ಮೇಲೆ ಬರ್ರಿ. ನೀವು ನಮ್ಮ ಬಸವಣ್ಣ ಮಂತ್ರಿಯಾಗಿ ನೀವು ಸೇರಿರಿ ಕಲ್ಯಾಣ, ಮೂಡಲ ಜನರಿಗೆ ಮಾಡಿರಿ ಸುಧಾರಣ. ಹಿಂಗೆ ಸಂತೋಷ ದಿನದಲ್ಲಿ ಲೋಕ ಕಲ್ಯಾಣ, ಜೋ 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 ಜೋ. ಹಿಂಗೆ ಸಂತೋಷ ದಿನದಲ್ಲಿ ಮಾಡಿರಿ ಕಲ್ಯಾಣ, ಜೋ 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 ಜೋ. ಒನ್ನೂರ ಸಾವಿರ ಮೂವತ್ತೆರಡರಲ್ಲಿ ಮಾದಲಂಬಿಕೆಂಬ ತಾಯಿ ಗರ್ಭದಲ್ಲಿ ತಂದೆ ಮಧುರೇಶ ಈಕೆ ಮನದಲ್ಲಿ. ಹಿಂಗೆ ಬಸವಣ್ಣ ಹುಟ್ಟಿ ಭಾಗ್ಯವಡಿಯಲ್ಲಿ, ಜೋ 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 ಜೋ. ಹಿಂಗೆ ಬಸವಣ್ಣ ಹುಟ್ಟಿ ಭಾಗ್ಯವಡಿಯಲ್ಲಿ, ಜೋ ಜೋ ತರುಣ ಒಂದು ಕುರ್ಚಿ ಕಿತ್ಕಾಡ್ ಕೊಡು, ಒಂದು ಒಂದು ಕಿತ್ಕಾಡ್ ಕೊಡು ಅಣ್ಣಕ್ಕೆ ಕಾಕಕ್ಕೆ ಕೊಡು. ಅರಟಿ ಅದ ಎಲ್ಲರೂ ಯಾರು ಮೊಮ್ಮಕ್ಕಳು ಒಂದು ಕಿತ್ಕಾಡ್ತಾರ ಊಟ. ತರುಣ್ ಕಿಲ್ ಬಾಬಾ ಕೊಡು ಕೊಡು. ಭಾಗ್ಯವಡಿಯಲ್ಲಿ ಹುಟ್ಟರ ಬಸವಣ್ಣ ಕಪ್ಪುಡೆ ಕಲ್ಲಿಂಡಿ ತಗೊಂಡ ಕೆಂಪಲ್ ಹಿಂಗೆ ಶಿವನ ಅವ್ರು ಇಷ್ಟ ಮೇಲೆ ಹೋಗಿ ಹಿಡಿಲಕ್ಕ ಇವ್ರ ಡ್ಯೂಟಿ ನಮಗೆ ಬಂದಿದೆ. ಹಿಂಗೆ ಶಿವನು ಕಾಣಲದಂದ ವಚನ ಒಂದೇ ತಿಂಗಳ 5 ಮಂದಿ ಹುಟ್ಟ ನೋಡೋಣ. ಉಮೇಶ್ ರಮೇಶ್ ಕವಿತನ್ ಮೊಮ್ಮಗಳು, ಉಮೇಶನ್ ಮೊಮ್ಮಗಳು, ಈಗ ನಮ್ದು 3, ಸೋಮಣ್ಣ 4, ಪತಿವರತಿ ಬಾಲೇರಿ ಗಂಡವಪ್ಪವರೇ ಭಕ್ತುಳ್ಳ ಸರದಿ ದೇವರೊಬ್ಬವರೇ. ಇದು ಒಂದೇ ತಿಂಗಳದಾಗ ಹಿಂಗೆ ಹೆಜ್ಜೆ ಹೆಜ್ಜಿಗೆ ಜೋ ಜೋ. ಹಿಂಗೆ ಹೆಜ್ಜೆ ಹೆಜ್ಜಿಗೆ ಚಾಣಕ್ಯ ಅಂದ್ರೆ ಆಯ್ತು ಅದೇ 10-15 ದಿನ ಈಗ ಆ ಪೋರಿಗೆ ಈ ಪೋರಿಗೆ ಒಂದೇ ದಿನ ಫರಕ. ಒಂದೇ ದಿನ ಆಕಿ ಆಗಲಿ ಕೊಟ್ಟೆ ಆಕಿ ರಾತ್ರಿ ನಮಸ್ಕಾರ ಗೌಡ್ರಿ. ಗೌಡ್ರ ಮಂದಿ ಅಂತ ತಾತ್ಪಿರಿ ಹೊಂಟ್ರಿ. ಅವ್ರ ಅತ್ತೆ ಅವ್ರು ಮುಗಿಸ್ಕೊಂಡೆ ಬರ್ರಿ. ಎಲ್ಲ ಈಗ ದಾವತ್ ಹೋಗಿ ಚಂದ ಕಾಣಿಸ್ತದೆ. ಸುಮ್ಮನೆ ಪಿರಿ ಪಿರಿ ದಾವತ್ ಅವ್ರಿಗೆ ಸುಗರ್ ಸುಡ ಹೋಗ್ಯ ಮನೆ ಇವಾಗಿ ಭಾರಿ ಫಂಕ್ಷನ್ ಮಳೆ ಬಿಟ್ಟು ಹೇಳಿ ಹರಿದಾಟ ಕಳೆದಿರಬೇಕು. ಹಿಂಗೆ ದಿನ ದಿನಕ್ಕೆ ಅನುಭವ ಹೆಚ್ಚಾಗಿರಬೇಕು. ಜೋ ಜೋ. ಹಿಂಗೆ ದಿನ ದಿನಕ್ಕೆ ಅನುಭವ ಹೆಚ್ಚಾಗಿ
ಹೆಚ್ಚಾಗಿರಬೇಕು ಜೋ ಜೋ ಮಾತು ಎತ್ತು ಮಾತು ವಿನದಂಗಿರಬೇಕು ಮಾತಿನ ಮರ್ಮವ ತಿಳಿದಿರಬೇಕು ಮಾದಕರ ಗುಣಗಳಿಗೆ ದುಡದಿರಬೇಕು ಹಿಂಗೆ ನೀತಿ ಮಾರ್ಗಕ್ಕೆ ನೇತಾಗಿರಬೇಕು ಜೋ ಜೋ ಹಿಂಗೆ ನೀತಿ ಮಾರ್ಗಕ್ಕೆ ನೇತಾಗಿರಬೇಕು ಮುಗಿಸ್ಕೊಟ್ಟಿ ನಾವು ಇದ್ದೇವಲ್ಲ ಇಲ್ಲಿ ಗುರುಗಳು ಅವ್ರವ್ರ ಗಂಟೆಗೆ ಅವ್ರ ಆ ಬಸವಣ್ಣ ಈ ಬಸವಣ್ಣ ಜನ ಬಸವಣ್ಣ ಬೆಳಗ್ಗೆ ನೀವು ಚಂದ್ರನಂತೆ ಬೆಳಗಲೇಬೇಕು ಹಿಂಗೆ ದೇವ ಶಿವಾನಂದ ತಾನಾಗಿರಬೇಕು ಹಿಂಗೆ ದೇವ ಶಿವಾನಂದ ತಾನಾಗಿರಬೇಕು पहिला की ना कोर कापती जो ही घडा कोर म्हणे की काळी आणि किती आहे लोकगी कलर ತಂಗಿ ಅನ್ ಮಾಡ್ತಾವೆ ನೋಡಿ ತಂಗಿ ಅನ್ ಮಾಡ್ತಾ ಬಾ ಈಗ ಹೆಸರನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ವಚನಶ್ರೀ ಅವರಿಗೆ ಜಯವ ಎಲ್ಲರೂ ಅನ್ಬೇಕು. ವಚನಶ್ರೀ ಅವರಿಗೆ ಎಲ್ಲರೂ ಅನ್ರಿ. ವಚನಶ್ರೀ 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 ಅವರಿಗೆ ಜಯವಾಗಲಿ. ನೀನು ರಜೆ ಮಗ ಈಗ ನಮ್ಮ ಸೋಮನಾಥ್ ಮತ್ತು ಅನಿತಾ ಅವರಿಗೆ ಆಶೀರ್ವಾದ ಮಾಡಲಾಗ್ತದ. ಮನೆಗೆ ನಾವು ಅಕ್ಕಿ ಎಟ್ಟಾಗಿ ಇದ್ದೀವಿ ನಾವು ಬಾಕಿಲ್ಲ ಕಾಲಿತ್ತು ನಾವು ಕಪ್ಪಿದ್ವಿ ಹೊಟ್ಟೆಗೆ ಈಗ ಅವರಿಗೆ ಆಶೀರ್ವಾದನ ಇಬ್ರು ದಂಪತಿಗಳ ಆಶೀರ್ವಾದ ಮಾಡ್ತೀವಿ. ಎತ್ಕೊಂಡು ಓಡಾಡಂತ ಮನೆಯಲ್ಲ ಕಿವಿ ಈ ಕೋರಿ ಕಿವಿ ಬಂದು ಇನ್ನೊಂದು ತಮಗೆಲ್ಲ ಪ್ರಕಟಣೆ. ಮುಂದಿನ ತಿಂಗಳ ನವೆಂಬರ್ ತಿಂಗಳ 29, 30 ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮದ ಬಸವ ಕಲ್ಯಾಣದಲ್ಲಿ. ಹಾಗಾಗಿ ತಾವೆಲ್ಲರೂ ಬರ್ಬೇಕು. ಶನಿವಾರ ರವಿವಾರ 29, 30 ಮುಂದಿನ ತಿಂಗಳ
ರವಿವಾರ ಶನಿವಾರ ಅದ ಅದಕ್ಕೆ ನೀವು ಎಲ್ಲರೂ ಬರ್ಬೇಕು, ಅದಕ್ಕೆ ಆಮಂತ್ರಣ ಕೊಡತ್ತೀವಿ. ಈಗ ನೀವೆಲ್ಲರೂ ಬರ್ತೀರಿಲ್ಲ? ಅವ್ರ ಅಮ್ಮ ಊಟ ಬರೆಯೋದು ಎಲ್ಲರೂ ಜೋರಾಗಿ ಚಪ್ಪಳಿ ಬಾರಿಸ್ರಿ. ಈಗ ಎಲ್ಲರೂ ಚಪ್ಪಳಿ ಬಾರಿಸ್ರ ಮತ್ತೆ ಅಲ್ಲಿ ಪಕ್ಕ ಬರ್ಬೇಕಾಯ್ತದೆ ಇಲ್ಲಿ. ಅದಕ್ಕೆ ನೀವೆಲ್ಲರೂ ಬರ್ರಿ. ನಿಮಗೆಲ್ಲ ಏನು ಮಾಡಿಸ್ಲತ್ತಾರ ಅಪ್ಪವ್ರು ಅಂದ್ರೆ ಈಗಾಗಲೇ 50,000 ಸೇಗಿನ ಹೋಳಿಗೆ ಮಾಡ್ತಾರೆ. ಈಗ 2 ಕ್ವಿಂಟಲ್ ತುಪ್ಪ ತರ್ಸ್ಯಾರ. ಆಮೇಲೆ 50,000 ರೊಟ್ಟಿ ಏನ್ರಿ ಹುಗ್ಗಿ ಮತ್ತು ಎಲ್ಲ ಕಾರ್ಯಕ್ರಮ ನೋಡೋ ಆರಾಮಾಗಿ 2 ದಿನ ಅಲ್ಲೇ ಇರೋ. ಈಗ ಅದಕ್ಕೆ ಶನಿವಾರ ರವಿವಾರ 29 ಮತ್ತು ನಿಮ್ಗೆ ಯಾರ ನೆಂಟರು ಅಳಗ ಬಳಗ ಇರಲ್ಲ ಅವ್ರಿಗೆ ಹೇಳ್ರಿ. ಆಮೇಲೆ ಇರ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತೇವೆ. ನಿಮಗೆ ಬಿಸಿ ನೀರು ಅಂದ್ರೆ ಬಿಸಿ ನೀರು, ತಣ್ಣೀರು ಅಂದ್ರೆ ತಣ್ಣೀರು, ಎಲ್ಲ ವ್ಯವಸ್ಥೆ ಅಲ್ಲಿ ಮಾಡಿರ್ತದ. ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮ ಬರಬೇಕು. ನವೆಂಬರ್ 1 ಅನುಭವ ಮಂಟಪ 770 ಕಂಬದ ಅನುಭವ ಮಂಟಪ ತಯಾರಲ್ಲತ್ತು. 770 ಕಲ್ಲಿನ ಕಂಬ ಅದೆಲ್ಲ ನೋಡಕ್ಕೆ ಸಿಗ್ತದೆ. 720 ಕೋಟಿ ರೂಪಾಯಿ ಅದ ಆ ಬಿಲ್ಡಿಂಗ್ ತಯಾರಾಗೋದು. ಈಗಾಗಲೇ ಮ್ಯಾಲ ಲಿಂಗ 6 ಅಂತಸ್ತು ಬಿಲ್ಡಿಂಗ್ ಅದ. ಲಿಂಗ ಮುಗಿಲಕ್ಕೆ ಬಂದದ. ಈಗಾಗಲೇ ಲಿಂಗ ಮುಗಿಲತ್ತದ. ದೊಡ್ಡ ದೊಡ್ಡ ಕಲ್ಲುಗಳು ಬಂದಾವ. ಒಂದು ಕಲ್ಲಿನ ಮ್ಯಾಲ ಒಂದು ಶರಣರ ಚಿತ್ರ ಅದ ಮತ್ತು ವಚನ ಅದ. ಅದಕ್ಕೆ 770 ಶರಣರಾಗ್ಯಾರ. 770 ಕಂಬಗಳದಾವ. ಅದಕ್ಕೆ ಅವ್ರ ಹೆಸರು ನಮಗೆಲ್ಲ ಅವ್ರು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಓಸ್ ಮಂದಿ ನಮ್ಗೆ ಅಲ್ಲಿ ಬಂದ್ರೆ ಕಲ್ಯಾಣದಾಗ ಸಿಗ್ತಾರ. ಅದಕ್ಕೆ ತಾವೆಲ್ಲರೂ ಕಲ್ಯಾಣಕ್ಕೆ ಬರ್ರಿ. ಕಲ್ಯಾಣದಾಗೆಲ್ಲ ನೋಡೋದು ಇರಾಕ ಮತ್ತು 108 ಅಡಿ ಮೂರ್ತಿ ಅದ. ಅಲ್ಲೆಲ್ಲ ಗವಿಗಳದಾವ. ಅವೆಲ್ಲ ನಿಮ್ಮ ತಾಯಂದ್ರೆ ನೋಡಕ್ಕೆ ಸಿಗ್ತದ. ಅದಕ್ಕೆ ಶನಿವಾರ ರವಿವಾರ ಅದ. ಮಕ್ಕಳಿಗೆ ಸೂಟಿ ಬಿ ಇರ್ತದ, ನಿಮ್ಗೆ ಹರಡೆ ಇರ್ತದ. ಅದಕ್ಕೆ ತಾವೆಲ್ಲರೂ ಬರ್ರಿ. ಯಾಕಂದ್ರೆ ಮಕ್ಕಳ ಸಾಲಿದ್ರೆ ನೀವೇನು ಬರಲ್ಲ. ಅದಕ್ಕೆ ಹಾಲಿಡೇ ಇರೋದ್ರಿಂದ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ತಿಂಗಳ ನೆನಪಿಟ್ಕೋಬೇಕು. ಶನಿವಾರ ರವಿವಾರದ ಅದಕ್ಕೆ ಪಾಂಪ್ಲೆಟ್ ಕೊಡ್ತೇವೆ, ನಿಮ್ಮ ಕೈಗೆ ತಂದಿದ್ದೆವು. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಅಂತ ಹೇಳಿ, ಹಾಗೂ ನಮ್ಮ ವಚನಶ್ರೀ ಅವರಿಗೆ ಆರೋಗ್ಯ ಆಯುಷ್ಯ ಮತ್ತೆಲ್ಲ ಕೀರ್ತಿ ತರುವಂಥ ಮಗಳಾಗಲಿ. ನಮ್ಮ ಸೋಮನಾಥ್ ಮತ್ತು ಅನಿತಾ ಹೇಗೆ ಬೆಳೆಸ್ಬೇಕಂದ್ರೆ ಅವರಿಬ್ಬರು ಅವ್ರ ಕುಟುಂಬ ಕಟ್ಟೆ ಅಲ್ಲ, ಇಡೀ ನಮ್ಮ ನಾಡು ಜಗತ್ತಿನ ಹೆಸರಾಗಿ ಆಗ್ಬೋದು. ಆಯ್ತಾ? ಈಗೆಲ್ಲ ಹೆಣ್ಮಕ್ಳು ಮುಂದೆ ಯಾರು ಹೌದೇ ರೀ? ಎಲ್ಲದ್ರ ಅವರೇ ಓದೋದ್ರಾಗ ಅವ್ರೇ ಮುಂದೆ. ರಿಸಲ್ಟ್ ಫಸ್ಟ್ ಯಾರು 10ನೇದಾಗ ಹೆಣ್ಮಕ್ಳದೇ ಅದ. PUCದಾಗ ಅವರೇ ಮುಂದಾರ. ನೌಕರಿದಾಗ ಭೀ ಅವರೇ ಮುಂದಾರ. ಯಾವ ನೌಕರಿದಾಗ ನೋಡ್ರಿ ಅವ್ರ ಹಾನಿ. ಮಿಲ್ಟ್ರಿದಾಗ ಇದ್ದಿಲ್ಲ, ಈ ಮಿಲ್ಟ್ರಿದಾಗ ಯಾರ ಪೈಲಟ್ ಹಾರೋದ್ರ ಭೀ ಅವ್ರು ಯಾರ. ವಿಮಾನ ನಡೆಸೋದಾಗ ಭೀ ಹೆಣ್ಮಕ್ಳು ಬಂದ್ಬಿಟ್ರ. ಇಂಥ ಕ್ಷೇತ್ರದಾಗ ಹೆಣ್ಮಕ್ಳು ಇಲ್ಲ ಅಂತಿಲ್ಲ. ಈಗ ಗೃಹ ಮಂತ್ರಿ ಯಾರ ಹೆಣ್ಮಕ್ಳ್ಯಾರ. ಈ ಫೈನಾನ್ಸ್ ಮಿನಿಸ್ಟರ್ ಯಾರು ಅಂದ್ರೆ ಇಡೀ ಭಾರತ ದೇಶವನ್ನ ರೊಕ್ಕವನ್ನು ನಿರ್ಮಲಾ ಸೀತಾರಾಮ್ ಅವ್ರು ಮೇಡಮ್ ಅವ್ರು. ಅದಕ್ಕೆ ನೀವು ಭೀ ಫೈನಾನ್ಸ್ ಇದ್ದಂಗೆ ನೀವು ಕುಟುಂಬದ ರೊಕ್ಕ ಎಣಿಸ್ತೀವಿ, ಅವ್ರು ಭಾರತ ದೇಶ ರೊಕ್ಕ ಎಣಿಸ್ತಾರೆ. ಈಗ ಮನೆಗೆ ಏನು ಖರ್ಚು ಆಯ್ತದ ಬಿಡ್ತು ಅಂದ್ರೆ ಪಕ್ಕ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ನೀವೇ. ಅದು ವಿಚಾರ ಮಾಡಿ ಭಾರತ ಮಿನಿಸ್ಟರ್ ಅವ್ರಿಗೆ ಕೊಟ್ಟಂಗೆ ಕಾಣ್ತದೆ. ಏನು ಯಾಕಂದ್ರೆ ಮನೆಗೆ ಏನು ಖರ್ಚು ಆಯ್ತದ ಪಕ್ಕ ನೀವೇ ಹೊರಡ್ತದೆ. ಇವ್ರು ಗಂಡ್ಮಕ್ಳು ಏನು ಹೊರಲ್ಲ, ಇವ್ರು ಬರೀ ಹೋಗೋದು ಹೊರಗೆ. ಈಗ ಅದಕ್ಕೆ ನಿಮಗೆ ಗೊತ್ತಿರ್ತದೆ. ಆಮೇಲೆ ರಾಷ್ಟ್ರಪತಿ ಇರೋರು ಯಾರು? ಮಹಿಳೆಯರು ಇದ್ದಾರೆ. ನಮ್ಮ ಭಾರತ ರಾಷ್ಟ್ರಪತಿನೂ ಅವರೇ ಅದಾರೆ. ಹಾಗಾಗಿ ಅವರು ಹಂಗೆ ಕೀರ್ತಿವಾಗಿ ಎಷ್ಟು ಉನ್ನತ ಮಟ್ಟಕ್ಕಾಗಿ ಅವ್ರು ಬೆಳೆಸಲಿ, ಬೆಳೆ ಸಂಸ್ಕಾರ ಸಂಸ್ಕೃತಿಯಿಂದ ಮಗುವಿಗೆ ಚೆನ್ನಾಗಿ ಬೆಳೆಸಲಿ ಅಂತ ಹೇಳಿ, ಅದು ತಾವೆಲ್ಲರೂ ಆಶೀರ್ವಾದ ಮಾಡಕ್ಕೆ ಬಂದಿರಿ. ಮಗುವಿಗೆ ತಾವೆಲ್ಲ ಆಶೀರ್ವಾದ ಮಾಡಿರಿ. ಹಾಗೂ ಮಗುವಿನ ಉತ್ತರೋತ್ತರವಾಗಿ ಬೆಳೀಲಿ. ಸಂಸ್ಕಾರ ಮತ್ತು ಶಿಕ್ಷಣ ಎರಡು ತಾಯಂದಿರು ಕೊಡಬೇಕು. ಜವಾಬ್ದಾರಿ ಎರಡೇ ಅದ. ಒಳ್ಳೆ ಚಲೋ ಶಿಕ್ಷಣ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ಯಾರು ಕೊಡ್ಲಾರ್ದು ಮರಿಬೇಡ. ಈಗೆಲ್ಲ ಶಿಕ್ಷಣ ಕೊಡ್ಲತ್ತೀರಿ ನೀವೆಲ್ಲ ತಾಯಂದ್ರೆ, ಬರೀ ಸಂಸ್ಕಾರ ಕೊಡೋದು ಮರ್ತೀರಿ. ಅದಕ್ಕೆ 8 ವರ್ಷಕ್ಕೆ ಲಿಂಗ ಕೊಡಬೇಕು. ಈಗ ಮದುವೆ ಆದ್ರೂ ಲಿಂಗ ಕಟ್ಟಲ್ರಿ. ಇದು ಹಾಗೆ ಮನೆ ಮಾಡಿ ಹಾಕ್ತೀವಿ. ಹಾಂ ಲಿಂಗ ಹಾಕ್ತಾರೆ. ಹಾಂ ಲಿಂಗ ಇಲ್ಲದೆ ಮದುವೆ ಮಾಡ್ತೀರಿ. ಅದೇನದಲ್ಲ ಅದು ಅಂತೀರಿ, ನೀರು ಹಾಕ್ತಿರಿಲ್ಲ. ಹಾಂ ಸುರಿಯುತ್ತ. ಆದ್ರೆ ಲಿಂಗ ಇಲ್ಲಂದ್ರೆ ಯಾರ ಕಡ ತಂದು ಒಳ ಹಾಕಾಕ್ತಿರಿ. ಅದಕ್ಕೆ ಕಡ ಲಿಂಗ ಹಾಕಿ ಪೂಜೆ ಮಾಡಿ ಅವ್ರಿಗೇನು ಪೂಜೆ ಮಾಡಕ್ ಬರ್ತದ?
ಅದಕ್ಕಾಗಿ ದಯಮಾಡಿ ಅದನ್ನು ಕಡತಂದು ಹಂಗೆ ಹಾಕ್ಬೇಡ್ರಿ. ಮಗುವಿಗೆ 8 ವರ್ಷಕ್ಕೆ ಲಿಂಗ ಕಟ್ರಿ, ಸಂಸ್ಕಾರ ಕೊಡ್ರಿ, ಪೂಜೆ ಮಾಡಿಸ ಕಲಿಸ್ರಿ ಅಂತ ಹೇಳಿ. ಯಾಕಂದ್ರೆ ಎಲ್ಲ ಧರ್ಮ ಸಂಸ್ಕಾರ ಉಳಿಯೋದು ಯಾರ ಕೈಯಾಗದ? ತಾಯಿಂದ್ರೆ ನಿಮ್ಮ ಕೈಯಾಗದೆ. ಅದಕ್ಕೆ ಮೊಟ್ಟ ಮೊದಲ ಗುರು ಯಾರು? ಪೈಲೆ ಗುರು ಯಾರು? ತಾಯಿನೇ ನೋಡ್ರಿ. ಈಗ ಮೊದಲನೇದು ಅದಕ್ಕೆ ಮಾತೃಭವ, ಪಿತೃಭವ, ಆಚಾರ್ಯ ದೇವೋಭವ. 3ನೇ ನಂಬರ್ ನಾವಿದ್ದೇವೆ. ಈಗ 1ನೇ ನಂಬರ್ ನೀವೇ ಇದ್ದೀರಿ. ಅದಕ್ಕೆ ಹೋದೇಳಿ ಎಲ್ಲ ನಿಮ್ಮ ಕೈಯಾಗದ. ಈಗ ಯಾರೇ ಮಗು ದೊಡ್ಡವರಾಗಿ ಬೆಳೆಯೋಕ್ಕೆ ಕಾರಣ ಯಾರ ಕೈಯಿಂದ ಬರ್ತದೆ? ತಾಯಿ ಕೈಯಿಂದೇ ಬರ್ತದೆ. ಅದಕ್ಕಾಗಿ ಎಲ್ಲ ತಾಯಿನೇ ಕಲಿಸ್ತಾಳೆ. ಅದಕ್ಕೆ ಮಾತನಾಡಲು ಕಲಿಸಿದ ತಾಯಿ, ಉಣಲು ಕಲಿಸಿದ ತಾಯಿ, ನಡೆಯಲು ಕಲಿಸಿದ ತಾಯಿ. ಅದಕ್ಕೆಲ್ಲ ತಾಯಿಯನ್ನು ಕಲಿಸ್ತಾಳೆ. ಅದಕ್ಕೆ ತಾವೆಲ್ಲರೂ ಮಾತುಗಳನ್ನು ಕಲಿಸ್ತಾರೆ. ನೀವೇ ಕಲಿಸ್ತಾರಿಲ್ಲ? ಮಾತು ಯಾರು ಕಲಿಸ್ತಾವ? ತಾಯಿ ಕಲಿಸ್ತಾವ. ಬೈಗಳು ಯಾರು ಕಲಿಸ್ತಾವ? ತಾಯಿ ಕಲಿಸ್ತಾವ. ಅದಕ್ಕೆ ನಾವು ಏನು ಮಾತಾಡ್ತೇವೆ ಹಾಗೆ ನಮ್ಮ ಮಕ್ಕಳು ಮಾತಾಡ್ತೇವೆ ನೆನಪಿಟ್ಕೋಬೇಕು. ನೀವು ಬೈಯೋದು ಮಾಡಿದ್ರೆ ಅಂದ್ರೆ ಅವು ಬೈಯೋದು ಭೀ ಕಲಿತಾವೆ. ಅದಕ್ಕೆ ನಾವು ಮಾತು ಚಲೋ ಆಡಿದ್ರು ಚಲೋ ಕಲಿತಾವೆ. ಅದಕ್ಕೆ ನಮ್ಮ ಮಾತುಗಳು ಚೆನ್ನಾಗಿ ಮಕ್ಕಳಿಗೆ ಕಲಿಸ್ರಿ ಅಂತ ಹೇಳಿ, ಹಾಗೂ ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ, ವಚನ ಸ್ಪರ್ಧೆ ಏನಾರು ಮಾಡೋರು ಇಲ್ಲ. ಮಕ್ಕಳಿಗೆ ಹೇಳಿ ಎಷ್ಟನೇ ತಾರೀಕು? 23ನೇ ತಾರೀಕಿಗೆ ವಚನ ಕಂಠಪಾಠ ಸ್ಪರ್ಧೆ ಅದ ಬಸವ ಕಲ್ಯಾಣದಾಗ. ಅದಕ್ಕಾಗಿ ಯಾರಾಗಿದ್ರೂ ಅಲ್ಲಿ ಕಳಿಸ್ರಿ. ಮಕ್ಕಳಿಗೆ ವಚನಗಳು ಬರ್ತವೆ. ಅಲ್ಲಿ ಸ್ಪರ್ಧೆ ಇದೆ. ಅಲ್ಲಿ ಬಹುಮಾನಗಳನ್ನು ಇಟ್ಟರು. 20,000 ಮತ್ತು 10,000, 15,000 ಹೀಗೆ ಬಹುಮಾನಗಳನ್ನು ಅದಾವ. ಅದಕ್ಕೆ ನಮ್ಮ ಮಕ್ಕಳು ಹೋಗ್ಬೇಕು. ಬಹುಮಾನ ತೊಗೊಲಿ ಬಿಡಲಿ, ಖರೆ ಹೋಗಿ ಭಾಗಿಯಾಗಬೇಕು. ಭಾಗಿಯಾಗಂದ್ರೆ ಆ ಮಕ್ಕಳಿಗೆ ಒಂದು ಕಾಂಪಿಟೇಷನ್ನಲ್ಲಿ ನಾನೇ ಹೇಳ್ತೀನಿ ಅನ್ನುವ ಮಕ್ಕಳಲ್ಲಿ ಅದೊಂದು ಸಂಸ್ಕಾರ ಬೆಳೀತದ. ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮ ಬರ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ತಮಗೆಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿ. ಊಟ ಮುಗಿಸ್ಕೊಂಡು ನಮ್ಮ ಶಿವಾನಂದ್ ಸರ್ ನಮ್ಮ ಮಠದಾಗ ಎಲ್ಲ ಮ್ಯಾನೇಜ ಪೂರ ಮಕ್ಕಳ ಮೇಲೆ, ಬೋರ್ಡಿಂಗ್ ಮೇಲೆ ಎಲ್ಲ ನೋಡ್ಕೊಳ್ಳೋರು ಅಂದರೆ ನಮ್ಮ ಶಿವಾನಂದವರು ಸರ್ ಅವರು ಭಾಳ ಚಲೋ. ನಮ್ಮ ಮಠಕ್ಕೆ ಭಾಳ ಸೆಟ್ ಆಗ್ಯಾರ ಅವರು. ಯಾಕಂದ್ರೆ ನಿಮ್ಮಲ್ಲಿ ಮಠದಾಗೆ ಕೆಲಸ ಮಾಡಿದಾರ. ಹೀಗಾಗಿ ಇಲ್ಲಿ ಮಠದಾಗೆಲ್ಲ ಟ್ರೈನಿಂಗ್ ತೊಗೊಂಡೇ ಬಂದಾರ ಅವರು. ನಮಗೇನು ಟ್ರೈನಿಂಗ್ ಕೊಡೋದು ಹತ್ತಿಲ್ಲ ಇಲ್ಲಿ. ಯಾಕಂದ್ರೆ ಅವ್ರು ಇಲ್ಲೆಲ್ಲ ಮಠದ ಪರಿಸರ ಬೆಳೆದ್ರಿಂದ, ಮಠ ನಡೆಸಿರೋದ್ರಿಂದ ನಮ್ಮಲ್ಲಿ ಮಠ ನಡೆಸೋಕ್ಕೆ ನಮಗೆ ಸಮಸ್ಯೆ ಅವರಿಗೆಲ್ಲ ಹೇಳೋದು ಹತ್ತಿಲ್ಲ. ಯಾಕೆ ಇಲ್ಲಿ ಟ್ರೈನ್ಡ್ ಆಗೇ ಬಂದಿರು. ಅಲ್ಲಿ ಬಂದು ಸ್ವಲ್ಪ ದೊಡ್ಡದದ ಅಷ್ಟೇ. ಇಲ್ಲಿ ಸಣ್ಣದ್ರಾಗ ಮಾಡಿದ್ರು, ಅಲ್ಲಿ ದೊಡ್ಡದ್ರಾಗ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಭಾಳ ಚೆನ್ನಾಗಿ ಅಲ್ಲಿ ಅವ್ರು ನಡೆಸ್ಕೊಂಡು ನಡೆದಿದ್ದಾರೆ. ಅದಕ್ಕೆ ಅವರ ಕುಟುಂಬ ಎಲ್ಲ ಪರಿವಾರದವರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ನಮ್ಮ ಅವರ ಊರು ಪವನ್, ನಿಮ್ಮ ಊರದಲ್ಲೇ ಪವನ್ ನಂಬಲ್ಲಿ ಯಾರ ಗುರುಕುಲ್ ನಮ್ಮದು ಕ್ಯಾಶರ್ ಅದರ ಪವನ್ ಅಂತ. ಹೀಗಾಗಿ ನಿಮ್ಮೂರು ಭಾಳ ನಮ್ಮಲ್ಲಿ ಸೋಲಾಪುರೆ, ಅಮರನಾಥ್ ಸೋಲಾಪುರೆ ಅಂತಿದ್ರು. ಡೀನ್, ಮೆಡಿಕಲ್ ಡೀನ್ ಇದ್ದರು ಅವರು. ಅವರು ನಿಮ್ಮ ಊರದವರೇ ಅದಾರೆ. ದೊಡ್ಡಪ್ಪರು ಆಗಿ ಬರ್ತಿದ್ರು ಅಂತ ಹೇಳ್ತಿದ್ರು ಅವರು. ಹೀಗಾಗಿ ಆ ಒಂದು ಪರಂಪರೆಗೆ ಈಗ ನಮ್ಮ ಶಿವಾನಂದ್ ಸರ್ ಆಯಿತು, ಪವನ್ ಅವರಾಯಿತು, ಎಲ್ಲರೂ ಚಲೋ ಕೆಲಸ ಮಾಡತ್ತಾರ. ಹೀಗಾಗಿ ನಿಮ್ಮೂರು ಇನ್ನೇ ಹೆಚ್ಚೆಚ್ಚು ಬೆಳೀಲಿ, ನಿಮ್ಮ ಊರಿನ ಭಾಗಕ್ಕೆಲ್ಲ ಹೆಚ್ಚು ಬೆಳೀಲಿ ಅಂತ ಹೇಳಿ ತಮಗೆಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿಯವರೆಗೆ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ಮಹಾಲಿಂಗ ಮಹಾಸ್ವಾಮಿಗಳವರು ನಮ್ಮ ಚಾಂಬಾಳ ಗ್ರಾಮಕ್ಕೆ ನಾಮಕರಣ ಕಾರ್ಯಕ್ರಮಕ್ಕೆ ಬಂದಂಥ ಪೂಜ್ಯ ಮಹಾಲಿಂಗಪ್ಪ ಅವರಿಗೆ
ಕಟ್ಟೆ ಪರಿವಾರದ ವತಿಯಿಂದ ವಂದನೆ, ಅಭಿನಂದನೆ, ಶರಣು ಶರಣಾರ್ಥಿಗಳನ್ನು ತಾವೆಲ್ಲ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಾವು ಅವರಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸೋಣ. ಕೈ ಇಡ್ಲಕತ್ತಂದ್ರೆ ಜನ ನಡ್ದ ಅಂದ್ರೆ ನಡ್ಲ ಬರ್ತದೆ ಕೈ ಹಿಡಿಬಿಡ ಅವ್ರು ಊಟ ಮಾಡ್ತಾರ ಅವರೆಲ್ಲಿ ಮುಂದೆ ಬರ್ರಿ, ಮುಂದಕ್ಕೆ ಬರ್ರಿ. ಅವರೇ ಎದುರು ನೋಡ್ರಿ. ಕಿಲ್ಲರ ವೈನಿ ಅಣ್ಣ ನಾವು ಒಂದು ಇಸ್ಕೊಂಡೇವಲ್ಲ, ಇನ್ನು ಹೆಣ್ಮಕ್ಳಿಗೆ ಬಿಡರಿ, ನಾವು ಇಸ್ಕೊತೇವೆ. ಈಗ ಯಾರ್ದು ಅವ್ರದ್ದು ಅದನ್ನ ಲಾಸ್ಟ್ ಕೂಸಿನ ಒಂದು ಹಿಂಗೆ ಮಾಡ್ತಾ